ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರೊಟ್ಟಿಗೆ ಪ್ರತಿನಿತ್ಯ ದೇವರ ಜೀವವುಳ್ಳ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕೆ ನಾನು ತುಂಬ ಸಂತೋಷಿಸುತ್ತೇನೆ. ನನಗೆ ಅಷ್ಟೊಂದು ಸೌಭಾಗ್ಯ ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರೊಟ್ಟಿಗೆ ವಾಕ್ಯವನ್ನು ಸರಳವಾಗಿ ಸ್ಪಷ್ಟವಾಗಿ ತಿಳಿಯಪಡಿಸುವುದಕ್ಕೆ ದೇವರಾತ್ಮನು ಮಾಡುತ್ತಿರುವಂಥ ಕ್ರಿಯೆಗಾಗಿ ನಾನು ವಂದನೆ ಹೇಳುತ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು, ಚೆನ್ನಾಗಿರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಯಾಕೆಂದರೆ ನಮ್ಮನ್ನು ಪ್ರೀತಿಸುವ ದೇವರು ನಾವು ಚೆನ್ನಾಗಿರಬೇಕೆಂದು ಆಶಿಸುವಂಥವನಾಗಿದ್ದಾನೆ. ನಿಮ್ಮೆಲ್ಲರ ಪ್ರೀತಿ ಪ್ರಾರ್ಥನೆಗಾಗಿ ನಾನು ನಿಜವಾಗಿ ಋಣಿಯಾಗಿದ್ದೇನೆ. ನಿಮಗಾಗಿ ಪ್ರಾರ್ಥಿಸ್ತೇನೆ. ದೇವಜನವೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಮಗೇ ತಿಳಿಯದೆ ನಮ್ಮನ್ನು ನಕಾರಾತ್ಮಕವಾಗಿ ಬೈದುಕೊಳ್ಳುತ್ತಾ, ನಮ್ಮ ಕುರಿತಾಗಿ ಕಡಿಮೆ ಮಾಡಿಕೊಳ್ಳುತ್ತಾ, ಕೆಲವು ಸಂದರ್ಭಗಳಲ್ಲಿ ಕೆಲವು ತೀರ್ಮಾನಗಳು ನಾವು ಮಾಡಿರೋದಿಲ್ಲ. ಬದಲಾಗಿ ನಮ್ಮ ಮನೆಯಲ್ಲಿ ಗಂಡನೋ ಹೆಂಡತಿನೋ ಪರಿಸ್ಥಿತಿಗಳ ನಿಮಿತ್ತವಾಗಿಯೋ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಬಿಟ್ಟಿರ್ತೇವೆ. ಆ ತೀರ್ಮಾನಗಳ ನಿಮಿತ್ತವಾಗಿ ನಮ್ಮ ಜೀವಿತಗಳು ಸಿಹಿಯಾಗಲ್ಲದೆ ಕಹಿಯಾಗಿ ಮಾರ್ಪಟ್ಟು ಬಿಡುತ್ತವೆ. ದೇವಜನವೇ, ಇಂತಹ ಪರಿಸ್ಥಿತಿಯಲ್ಲಿ ದೇವರಾತ್ಮನು ನಮಗೆ ವ್ಯಕ್ತಿಗಳ ಮೂಲಕ, ಬೈಬಲ್ ವಾಕ್ಯಗಳ ಮೂಲಕವಾಗಿ ಎಚ್ಚರಪಡಿಸಿ ನಮ್ಮ ಆಲೋಚನಾ ವಿಧಾನ ಹೇಗಿರಬೇಕು, ನಮ್ಮ ಪ್ರಾರ್ಥನೆಗಳು ಹೇಗಿರಬೇಕು, ನಮ್ಮ ನಡತೆ ಹೇಗಿರಬೇಕು. ಕೆಲವು ಸಾರಿ ನಾವು ಸೋತು ಹೋಗಿರುತ್ತೇವೆ, ತಪ್ಪು ತೀರ್ಮಾನಗಳನ್ನು ಮಾಡಿಕೊಂಡು ನಮ್ಮ ಜೀವಿತ ಕಹಿಯಾಗಿ ಮಾರ್ಪಟ್ಟಿರುತ್ತದೆ. ಆದರೆ ಮತ್ತೆಯಾದರೂ ಅದನ್ನು ಸಿಹಿಯಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕಲ್ವಾ? ಹಾಗಾದರೆ ಇವತ್ತು ಬನ್ನಿ, ಕೊನೆಯವರೆಗೂ ಈ ವಾಕ್ಯವನ್ನು ಕೇಳಿ ಸ್ವಲ್ಪ ನೋಡ್ರಿ. ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಹಲ್ಲೆಲೂಯಾ. ಇದು ನಿಮ್ಮಲ್ಲಿ ಅನೇಕರು ಕೇಳಿರುವ, ಓದಿರುವ ವಾಕ್ಯ ಭಾಗವಾಗಿದೆ. ಈ ವಾಕ್ಯವನ್ನು ರೂತಳ ಗ್ರಂಥ ಪ್ರಾರಂಭವನ್ನು ನಾನು ಓದುವಾಗ ನನಗೂ ಕೆಲವು ಸಾರಿ ನಾನು ಅಂದುಕೊಂಡಿದ್ದು ಬೇರೆ, ದೇವರ ವಾಕ್ಯದಲ್ಲಿರುವುದು ಬೇರೆ ಅಲ್ವಾ ಅಂತ ನನಗೆ ಅನಿಸ್ತಾ ಇತ್ತು. ಆ ವಿಷಯಗಳನ್ನು ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರಿಯ ದೇವಜನವೇ, ನಮ್ಮ ಒಂದು ಟಾಪಿಕ್ ಏನೆಂದರೆ ಕಹಿಯಿಂದ ಆಶೀರ್ವಾದದವರೆಗೆ. ನಹೋಮಿಯ ಜೀವನ ಯಾತ್ರೆ ಏನು, ನಹೋಮಿಯಿಂದ ಕಲಿಯಬಹುದಾದ ಪಾಠಗಳೇನು, ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯದಲ್ಲಿ ಹೇಳಬೇಕಾದ್ರೆ, ನಹೋಮಿಯಂತೆ ಕಹಿಯಿಂದ ಆಶೀರ್ವಾದದವರೆಗೆ ಹೋಗಬೇಕಾಗಿರುವುದು ಹೇಗೆ ಎನ್ನುವಂಥದ್ದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನೋಡಿ, ನಿಮಗೆಲ್ಲ ಗೊತ್ತಿದೆ, ನಹೋಮಿ ತಾನೇ ತನ್ನ ಕುರಿತಾಗಿ ಹೇಳುತ್ತಾಳೆ, ನನ್ನನ್ನು ನಹೋಮಿ ಎಂದು ಕರೆಯಬೇಡಿರಿ, ಬದಲಾಗಿ ನನ್ನನ್ನು ಮಾರಾ ಎಂದು ಕರೆಯಿರಿ ಎಂದು ಹೇಳುತ್ತಾ ಇದ್ದಾಳೆ. ಆದರೆ ನಹೋಮಿ ಎಂಬ ಹೆಸರಿನ ಅರ್ಥ ಏನು ಗೊತ್ತಾ? ಸುಖಕರಳು ಅಥವಾ ಆನಂದಕರಳು ಅಂತ ಅರ್ಥ. ನಹೋಮಿ ಅಂದರೆ, ಓ ಸುಖವಾಗಿದ್ದೀಯಮ್ಮ, ನಿನಗೇನು ಆನಂದವಾಗಿದ್ದೀಯಾ ಅಂತ ಹೇಳುತ್ತಾರೆ. ಆದರೆ ಆಕೆಯ ಜೀವಿತದಲ್ಲಿ ಬರಗಾಲ, ನಷ್ಟ, ದುಃಖ, ನಿರಾಶೆ, ಮರಣಗಳು ಸಂಭವಿಸಿದವು. ಇಂತಹ ಸಂದರ್ಭದಲ್ಲಿ ಆಕೆ ತನ್ನ ಪರಿಸ್ಥಿತಿ, ತನ್ನ ಜೀವನ ಮುಗಿದೇ ಹೋಯಿತು ಅಂದುಕೊಳ್ಳುವಾಗ ದೇವರು ಅವಳ ಜೀವಿತದಲ್ಲಿ ಒಂದು ನಂಬಿಗಸ್ತಿಕೆಯನ್ನು ಉಂಟು ಮಾಡಿ ವಿಮೋಚನೆಯ ಮಾರ್ಗವನ್ನು ಏರ್ಪಡಿಸಿರುವುದನ್ನು ನಾವು ಬೈಬಲ್ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಹೋಮಿಗೆ ಯಾವುದೇ ನಿರೀಕ್ಷೆ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಆಕೆ ಎಲ್ಲವನ್ನ ಕಳ್ಕೊಂಡವಳಾಗಿ ಇದ್ದಳು. ಇನ್ನು ನನ್ನ ಜೀವನ ಇಷ್ಟೇ ಎನ್ನುವಾಗ
ಒಂದು ಶುಭ ಸಂದೇಶವನ್ನು ಆಕೆ ಕೇಳಿಸಿಕೊಂಡಳು. ಆ ಶುಭ ಸಂದೇಶ ಏನಪ್ಪ ಅಂದರೆ, ಯೆಹೋವನು ಅಂದರೆ ತನ್ನ ದೇವರು ತನ್ನ ಜನರಿಗೆ ಕಟಾಕ್ಷವನ್ನು ಕೊಟ್ಟು ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವು ಆಕೆಯ ಕಿವಿಗೆ ಬಿದ್ದಾಗ ಆಕೆ ಮತ್ತೆ ಸ್ವದೇಶಕ್ಕೆ ಹೊರಡಲಿಕ್ಕೆ ಸಿದ್ಧವಾಗುತ್ತಾ ಇದ್ದಾಳೆ. ನನ್ನ ಪ್ರಿಯ ದೇವಜನವೇ, ಕಲೀಲಿಕ್ಕೆ ಅನೇಕ ಪಾಠಗಳು ಇವತ್ತು ನಿಮಗೂ ನನಗೂ ಸಿಗ್ತಾ ಇದ್ದಾವೆ. ಸ್ವಲ್ಪ ಜಾಗೃತೆಯಿಂದ ಕೊನೆವರೆಗೂ ಕೇಳಿಸ್ಕೊಳ್ಬೇಕು. ಆಲೋಚನೆ ಮಾಡಿ, ಈ ಒಂದು ಸ್ತ್ರೀ ಗಂಡನನ್ನು ಕಳ್ಕೊಂಡು 2 ಮಕ್ಕಳನ್ನು ಕಳ್ಕೊಂಡು ಒಂಟಿಯಾಗಿದ್ದಾರೆ. ಬಂದಾಗ 4 ಜನ, ಈಗಿರುವುದು ಆಕೆ ಒಬ್ಬಳೇ, ಅಂದರೆ ಅಲ್ಲಿಂದ ಬಂದವಳು. ಈಗ 2 ಸೊಸೆಯಂದ್ರಿದ್ದಾರೆ, ಆದರೆ ಅವರು ಬೇರೆ ದೇಶದವರು. ಈಗ ಒಬ್ಬಳೇ ಹಿಂತಿರುಗಿ ಹೋಗಲಿಕ್ಕೆ ಕೊನೆಗೆ ತೀರ್ಮಾನ ಮಾಡಿದಳು. ಆದರೆ ಆಕೆ ಜೀವನ ಹೇಗಿತ್ತು ಅಂದರೆ, ಊರಿಗೆ ಹೋದಾಗ ಅನೇಕರು ಆಕೆಯನ್ನು ನೋಡಿಬಿಟ್ಟು, ಹೇ ಈಕೆ ನಹೋಮಿ ಅಲ್ವಾ, ಈಕೆ ನಮ್ಮೂರಿನವಳಲ್ವಾ ಅಂದಾಗ ಅವ್ರಿಗೆ ಹೇಳ್ತಾಳೆ, ನಿಜಾನೇ ನಾನು ಇದೇ ಊರಿನವಳೇ, ಆದರೆ ನಾನು ದೇಶ ಬಿಟ್ಟು ಹೋದವಳು, ಊರು ಬಿಟ್ಟು ಹೋದವಳು. ಆದರೆ ಹೋಗುವಾಗ ಕುಟುಂಬವಾಗಿ ಹೋದೆ, ಬರುವಾಗ ಒಂಟಿಯಾಗಿ ಬಂದಿದ್ದೇನೆ. ನನ್ನ ಜೀವನ ಆನಂದಕರ ಅಲ್ಲ, ಸಂತೋಷ ಅಲ್ಲ, ಕಹಿ, ದುಃಖ, ವೇದನೆ ಎಂದು ಹೇಳುತ್ತಾಳೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮಲ್ಲಿ ಅನೇಕರು ಇದೇ ರೀತಿಯಾಗಿ ಹೇಳುತ್ತಾರೆ, ನನಗೇನೋ ಒಂದು ಸುಖ ಕಾಲ ಬರುತ್ತದೆ, ಸಂತೋಷ ಕಾಲ ಬರುತ್ತದೆ, ನನ್ನ ಜೀವನ ಚೆನ್ನಾಗಿರುತ್ತದೆ, ದೂರದ ಬೆಟ್ಟ ನುಣ್ಣಗೆ ಹಸಿರು ಗಾವಿಲು ಕಾಣಿಸ್ತಾ ಇದೆ, ಅಲ್ಲೇನಿದೆಯೋ ಮುಂದೆ ಏನಿದೆಯೋ, ಅವ್ರ ಜೀವನದಲ್ಲಿ ಏನಿದೆಯೋ, ಇವ್ರ ಮನೆಯಲ್ಲಿ ಏನಿದೆಯೋ, ಆ ದೇಶದಲ್ಲಿ ಏನಿದೆಯೋ, ಈ ದೇಶದಲ್ಲಿ ಏನಿದೆಯೋ ಅಂತ ನಾವೇನು ಮಾಡ್ತೀವಿ, ಹುಡುಕಿ ಹೋಗ್ತೇವೆ. ಹಸಿರನ್ನು ಕಂಡ ಕುರಿ ಎಂದಿಗೂ ಕೂಡ, ಹಸಿರನ್ನೇ ಆಶ್ರಯಿಸಿದ ಕುರಿ ಎಂದಿಗೂ ಕೂಡ ತೃಪ್ತಿಯನ್ನು ಹೊಂದೋದಿಲ್ಲ. ಇರುವ ಜಾಗದಲ್ಲೇ ಇರುವ ಮೇವನ್ನು ತಿನ್ನುವ ಕುರಿ ತೃಪ್ತಿಗೊಳ್ಳುತ್ತದೆ. ಆದರೆ ದೂರ ದೇಶಕ್ಕೆ ಹೋಗುವ ಈಕೆಯ ಪರಿಸ್ಥಿತಿ ಅಧ್ವಾನ ಆಗೋಯಿತು. ಅನೇಕ ಆಕರ್ಷಣೆಗಳನ್ನು ನಂಬಿ ಅನೇಕ ಅಧ್ವಾನ ಜೀವಿತವನ್ನು ಜೀವಿಸುವುದನ್ನು ನಾವು ನೋಡುತ್ತಾ ಇದ್ದೀವಿ. ಆದರೆ ಒಂದು ವಿಷಯ, ನಹೋಮಿಯ ನಂಬಿಕೆಯನ್ನು, ನಹೋಮಿ ನಂಬಿದ ದೇವರು ಗುಣಾತಿಶಯಗಳನ್ನು ತುಂಬಿಸುವ ದೇವರು. ನೋಡಿ ದೇವಜನವೇ, ಬೈಬಲಲ್ಲಿ ಇರುವಂಥ ಒಂದು ಪ್ರತ್ಯೇಕತೆ ಏನು ಗೊತ್ತಾ? ಯಾವ ದೇವಭಕ್ತರು ಸಣ್ಣ ಪ್ರಾಯದಲ್ಲಿ ತಮ್ಮ ದೇಶದಲ್ಲಿ ತಮ್ಮ ಮನೆಯಲ್ಲಿ ದೇವರ ಕುರಿತಾದಂಥ ಪಾಠಗಳನ್ನು, ಜೀವನ ಶೈಲಿಗಳನ್ನು ಕೇಳಿಕೊಂಡಿರುತ್ತಾರೋ, ಅವರು ಯಾವ ದೇಶಕ್ಕೆ ಹೋದರೂ, ಯಾವ ಪರಿಸ್ಥಿತಿಗಳನ್ನು ಅನುಭವಿಸಿದರೂ ಕೂಡ ಅವರು ಮಾತ್ರ ತಾವು ಕೇಳಿದ್ದು, ನಂಬಿದ್ದು, ಅನುಸರಿಸಿದ್ದು ತಮ್ಮ ದೇವರನ್ನು ಮಾತ್ರ ಮರೆತು ಹೋಗಲಿಲ್ಲ. ಹಲ್ಲೆಲೂಯಾ. ಯೋಸೇಫನಾಗಲಿ, ದಾನಿಯೇಲನಾಗಲಿ, ಶದ್ರಕ್, ಮೇಷಕ್, ಅಬೇದ್ನೆಗೋರಾಗಲಿ ಯಾರು ದೇಶ ಬಿಟ್ಟು ಹೋದರೂ ದೇವರನ್ನು ಬಿಟ್ಟು ಹೋಗಲಿಲ್ಲ. ಪರಿಸ್ಥಿತಿಗಳು ಮಾರ್ಪಟ್ಟರೂ ಪರಿಶುದ್ಧನಾದ ದೇವರನ್ನು ಬಿಟ್ಟು ಬಿಡಲಿಲ್ಲ. ಕಷ್ಟಗಳು ಅವರ ಜೀವಿತದಲ್ಲಿ ಮುತ್ತಿದರೂ ಕರ್ತನನ್ನು ಅವರು ತೊರೆಯಲಿಲ್ಲ. ಇವತ್ತು ನನ್ನ ಜೀವಿತ ಹೇಗಿದೆ? ಊರು ಬಿಟ್ಟು ನಾವು ಹೋಗಿರಬಹುದು, ಕಷ್ಟಗಳು ಮುತ್ತಿರಬಹುದು, ಸೋಲುಗಳು ಬಂದಿರಬಹುದು, ಮರಣಗಳೇ ಸಂಭವಿಸಿರಬಹುದು. ನನ್ನ ದೇವರು ಯಾಕೆ ನನ್ನ ಜೀವಿತದಲ್ಲಿ ಇದನ್ನು ಅನುವು ಮಾಡಿಕೊಟ್ಟನು? ದೇವರು ಸರಿಯಿಲ್ಲ, ದೇವರು ಅಂಥವನು ಇಂಥವನು ಅಂತ ಭಕ್ತರು ಹೇಳಲಿಲ್ಲ. ನಿಜವಾಗಿ ನಂಬಿಕೆ ಇಟ್ಟ ಭಕ್ತರು ಕರ್ತನ ಮೇಲೆ ಆಶ್ರಿತರಾದರು. ಇಲ್ಲಿ ಒಂದು ವಿಷಯ ನಾನು ಇಷ್ಟಪಡ್ತೇನೆ. ರೂಥಳ ಗ್ರಂಥದಲ್ಲಿ ಮೊದಲ ಅಧ್ಯಾಯದ ಮೊದಲ ವಾಕ್ಯವನ್ನು ನಾನು ನೋಡಿದಾಗೆ ದೇವರಾತ್ಮ ನನಗೆ ತೋರಿಸಿದ ಕಾರ್ಯ ಇದು. ರೂಥಳು ಗ್ರಂಥ ಒಂದು ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರಬಂದದರಿಂದ ಯಹೂದ ಪ್ರಾಂತ್ಯದ ಬೆತ್ಲೆಹೇಮಿನವನೊಬ್ಬನು ಎಂದು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯರೇ, ಈ ರೂಥಳ ಗ್ರಂಥ ಮೊದಲ ಅಧ್ಯಾಯದ ಮೊದಲ ವಚನ ನಮಗೆ ಹೇಳುತ್ತದೆ,
ಹೇಳುತ್ತದೆ, ದೇವರನ್ನ ನ್ಯಾಯಸ್ಥಾಪಕರು ಆಳ್ವಿಕೆ ಮಾಡುವಾಗ. ನಿಮಗೆಲ್ಲ ಗೊತ್ತಿದೆ, ದೇವರು ಮೊದಲು ಅರಸರುಗಳನ್ನು ಆಯ್ಕೆ ಮಾಡಿದನು ಆಡಳಿತ ಮಾಡಲಿಕ್ಕೂ ಆಳ್ವಿಕೆ ಮಾಡಲಿಕ್ಕೂ. ಅದರ ನಂತರ ನ್ಯಾಯಸ್ಥಾಪಕರುಗಳನ್ನು, ಜಡ್ಜಸ್ಸನ್ನು ದೇವರು ಆರಿಸಿಕೊಳ್ಳುತ್ತಾರೆ. ಈಗ ಒಂದು ವಿಷಯ ನಾನು ಆಲೋಚನೆ ಮಾಡ್ತಾ ಇದ್ದೆ. ನ್ಯಾಯಸ್ಥಾಪಕರು, ಜಡ್ಜಸ್ ಅನ್ನೋರು ಯಾರು ಅಂದರೆ ದೇವರಿಂದ ಆರಿಸಿಕೊಂಡು ಆಳ್ವಿಕೆ ಮಾಡುವಂಥವರು. ಆದರೆ ನನ್ನ ಪ್ರಶ್ನೆ ಏನು ಬಂತು ಅಂದರೆ, ನ್ಯಾಯಸ್ಥಾಪಕರು ಆಳ್ವಿಕೆ ಮಾಡುವಾಗ ಯಾಕೆ ಬರಗಾಲ ಬಂತು? ಅದನ್ನು ಬಿಟ್ಬಿಡೋಣ. ಎರಡನೇದು, ಯಹೂದ ಪ್ರಾಂತ್ಯದ ಬೆತ್ಲೆಹೇಮ್ ಅಂತ ಹೇಳ್ತಾ ಇದೆ. ಯಹೂದ ಪ್ರಾಂತ್ಯ, ಜುಡಿಯಾ ಏರಿಯಾ, ಬೆತ್ಲೆಹೇಮ್ ಅನ್ನೋ ಟೌನು ಏನಾಗಿದೆ? ದೇವರು ಏರ್ಪಡಿಸಿದ ದೇವಜನರು ವಾಸ ಮಾಡುವಂಥ ಸ್ಥಳ. ನೀವು ಆಲೋಚನೆ ಮಾಡಿರಿ, ನ್ಯಾಯಸ್ಥಾಪಕರು ಆಳ್ವಿಕೆ ಮಾಡುವಾಗ ತನ್ನ ಮಕ್ಕಳು ವಾಸ ಮಾಡುವ ಸ್ಥಳದಲ್ಲಿ ಬರಗಾಲ ಬರಬಹುದಾ? ಅನೇಕರು ನಮ್ಮ ಜೀವಿತದಲ್ಲಿ ಕೇಳುವ ಪ್ರಶ್ನೆ, ದೇವರಿದ್ದರೆ, ದೇವರು ನೋಡ್ತಾ ಇದ್ದರೆ ನಮಗ್ಯಾಕೆ ಈ ಕಷ್ಟಗಳು? ನಮಗ್ಯಾಕೆ ಈ ರೋಗಗಳು? ನಮಗ್ಯಾಕೆ ಈ ಮರಣ? ನನ್ನ ಕುಟುಂಬದ ಮೇಲೆ ಯಾಕೆ ದೇವರಿಗೆ ಇಷ್ಟೊಂದು ಕೋಪ? ಅಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವುದು ಸಹಜವಾಗಿಬಿಟ್ಟಿದೆ. ಇಲ್ಲಿ ನಾನು ಕೂಡ ಅಂದುಕೊಳ್ಳುತ್ತಾ ಇದ್ದೆ, ನ್ಯಾಯಸ್ಥಾಪಕರು ಅಂದರೆ ದೇವರಿಂದ ಆರಿಸಲ್ಪಟ್ಟವರು. ಯೂದಾಯದ ಬೆತ್ಲೆಹೇಮ್ ಅಂದರೆ ದೇವ ಮಕ್ಕಳು ವಾಸ ಮಾಡುವ ಸ್ಥಳ, ದೇಶ. ಅಲ್ಲಿ ಬರಗಾಲ ಬಂದಿದೆ ಅಂದರೆ ದೇವರನ್ನು ನಂಬುವವರಿಗೂ ಸಂಕಷ್ಟಗಳು ಬರಬಹುದು. ಕಷ್ಟಗಳು ಬಂದರೆ ದೇವರು ನಮ್ಮನ್ನು ಬಿಟ್ಟಿದ್ದಾನೆ ಎಂಬುದಲ್ಲ. ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದರೂ ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳುತ್ತಾ ಇದೆ. ದೇವರ ವಾಕ್ಯ ಕಷ್ಟಗಳಿಲ್ಲದ, ರೋಗವಿಲ್ಲದ, ಸಮಸ್ಯೆ ಇಲ್ಲದ, ದುಃಖವಿಲ್ಲದ, ಏನು ಮರಣವಿಲ್ಲದ, ಸಮಸ್ಯೆ ಏನು ಇಲ್ಲದೆ ಇರುವಂಥದ್ದನ್ನೆಲ್ಲ ದೇವರು ನಮಗೆ ವಾಗ್ದಾನ ಮಾಡ್ತಾ ಇರೋದು. ಅವುಗಳ ಮಧ್ಯದಲ್ಲಿಯೂ ನಿನಗೆ ಬಿಡುಗಡೆ ಉಂಟು, ನಿನಗೆ ಸೌಖ್ಯ ಉಂಟು, ನಿನಗೆ ಶಕ್ತಿ ಉಂಟು, ನಿನಗೆ ಆತ್ಮಿಕ ಬಲ ಉಂಟು, ನಾನಿದ್ದೇನೆ ಎಂದು ಹೇಳುವುದೇ ದೇವರ ಕಾರ್ಯವಾಗಿದೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ಭಕ್ತರೇ, ನಿಮ್ಮ ಮನೆ ಕ್ರೈಸ್ತ ಕುಟುಂಬ ಆಗಿರಬಹುದು, ಪ್ರಾರ್ಥನೆಯ ಗೃಹವಾಗಿರಬಹುದು, ವಾಕ್ಯ ಧ್ಯಾನಿಸುವ ಸ್ಥಳವಾಗಿರಬಹುದು. ನನ್ನ ಮನೆಗೆ ಯಾಕೆ ಕಷ್ಟಗಳು? ನನ್ನ ಪ್ರಾಂತ್ಯಕ್ಕೆ ಯಾಕೆ ಕಷ್ಟಗಳು? ಕೆಲವರು ಹೇಳ್ತಾರೆ, ಅದು ಕ್ರಿಶ್ಚಿಯನ್ ದೇಶವಲ್ಲವಾ, ಅವರು ಕ್ರಿಶ್ಚಿಯನ್ಸ್ ಅಲ್ಲವಾ, ಯಾಕೆ ಶೋಧನೆಗಳು ಬರುತ್ತವೆ? ದೇವಜನವೇ, ನೈಸರ್ಗಿಕವಾಗಿ ಖಂಡಿತವಾಗಿ ಕಷ್ಟಗಳು ಎಲ್ಲರಿಗೂ ಬಂದೇ ಬರುತ್ತವೆ. ಆದರೆ ಬರಗಾಲ ಬಂದಾಗ, ಕಷ್ಟಗಳು ಬಂದಾಗ ನಾವು ಹೇಗೆ ಮಾಡ್ತೇವೆ? ಇಲ್ಲಿ ನೋಡುವಾಗ ಹೌದು, ದೇವರ ವಾಕ್ಯ ಹೇಳುತ್ತದೆ, ದೇವರು ಖಂಡಿತ ಕಷ್ಟಗಳು ನಮಗೆ ಬರುವಂಥ ಸ್ಥಿತಿ ಖಂಡಿತ ಕೊಟ್ಟೇ ಕೊಡ್ತಾನೆ. ಈ ಉದಾಹರಣೆಗೆ ಯೋಬನ ಗ್ರಂಥ 1:21 ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಹೋಗುವೆನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬ ಭಕ್ತನು ಹೇಳ್ತಾ ಇದ್ದಾನೆ, ದೇವರೇ ಕೊಟ್ಟ, ದೇವರೇ ತಗೊಂಡ. ಹಾಗಾದರೆ ಸುಖ ಕೊಟ್ಟದ್ದು ದೇವರೇ, ಕಷ್ಟವನ್ನು ಅನುಮತಿಸಿದ್ದು ದೇವರೇ. ಕೊಟ್ಟದ್ದು ಅಂತ ನಾನು ಹೇಳಲ್ಲ, ಅನುಮತಿಸಿದ್ದು. ವ್ಯತ್ಯಾಸ ಅರ್ಥ ಆಯ್ತಾ ನಿಮಗೆ? ಸುಖವನ್ನು ಕೊಟ್ಟಿದ್ದು, ಕಷ್ಟವನ್ನು ಅನುಮತಿಸಿದ್ದು. ದೇವರು ಕಷ್ಟ ಕೊಡಬೇಕಂತ ಆಶಿಸೋದಿಲ್ಲ. ಯಾಕೆಂದರೆ ದೇವ್ರ ವಾಕ್ಯ ಹೇಳುತ್ತದೆ, ದೇವರೇನು ಕೆಟ್ಟದ್ದಕ್ಕೇನು ಮೂಲ ಅಲ್ಲ, ಆತನ ನಮ್ಮನ್ನು ಶಿಕ್ಷೆ ಪಡಿಸೋದಿಲ್ಲ. ಬದಲಾಗಿ ನಮ್ಮ ಪಾಪ, ನಮ್ಮ ತೀರ್ಮಾನ, ಕೆಟ್ಟತನ, ಜೀವಿತ ಎಲ್ಲವೂ ಅದನ್ನು ಮಾಡ್ತದೆ. ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸುಖವನ್ನು ಒದಗಿಸುವ ದೇವರು, ಕಷ್ಟವನ್ನು ಅನುಮತಿಸುವ ದೇವರು. ಅನುಮತಿ ಬೇರೆ,
ಕೊಡುವುದು ಬೇರೆ. ಇಲ್ಲಿ ನಾವು ನೋಡುವಾಗ ಯೋಬನು ಆ ರೀತಿಯಾಗಿ ಹೇಳ್ತಾನೆ, ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು ಖಂಡಿತವಾಗಿ ಆ ರೀತಿಯಾಗಿ ನಮಗೆ ವೇದನೆಯನ್ನು ಉಂಟು ಮಾಡುತ್ತವೆ. ಪೇತ್ರನ ಪತ್ರಿಕೆಯಲ್ಲಿ ಮೊದಲ ಪೇತ್ರ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಅಯ್ಯೋಯ್ಯೋ, ಇದೇನಪ್ಪ ವಿಪರೀತ, ನಿಮಗೇನು ಗೊತ್ತಿಲ್ಲದೆ ಇರುವಂಥದ್ದಲ್ಲ. ಕ್ರಿಸ್ತ ವಿಶ್ವಾಸ, ಯೇಸು ಸ್ವಾಮಿ ಅಂದರೆ ಶೋಧನೆಗಳು, ವೇದನೆಗಳು, ಸಮಸ್ಯೆಗಳು ಉಂಟು. ಆ ನಿತ್ಯವಾದ ಜೀವಿತವನ್ನು ಹೊಂದಿಕೊಳ್ಳಬೇಕಾದರೆ ತಾತ್ಕಾಲಿಕವಾದಂಥ ಶೋಧನೆಗಳನ್ನು, ಕಷ್ಟಗಳನ್ನು, ಹಿಂಸೆಗಳನ್ನು, ನೋವುಗಳನ್ನು, ರೋಗಗಳನ್ನು ಹಾದು ಹೋಗದೆ ತಪ್ಪುವುದಿಲ್ಲ. ಆದರೆ ಇಲ್ಲಿ ಈ ಒಂದು ಘಟನೆಯಲ್ಲಿ ನಾವು ನೋಡುವಾಗ, ಇಲ್ಲಿ ನಾವು ನಿಮಗೆ ಗೊತ್ತಿದೆ ವಾಕ್ಯದಲ್ಲಿ, ನೀವು ರೂತಳು 1ನೇ ಅಧ್ಯಾಯ 2ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಹೇಳುತ್ತಾ ಇದೆ, ಏನು ನಹೋಮಿಯು ಅವನ ಗಂಡ ಎಲಿಮೆಲೇಕನು ಗಂಡ ತೆಗೆದುಕೊಂಡ ತೀರ್ಮಾನ, ಆಕೆ ತೆಗೆದುಕೊಂಡ ತೀರ್ಮಾನ ಅಲ್ಲ. ಯಾವತ್ತೂ ಆಕೆ ನಾನು ಹೋಗೋಣ ಬನ್ನಿರಿ ಈ ಥರ ಹೋಗೋಣ ಅಂತ ಹೇಳಿ ಆಕೆ ಹೇಳಲಿಲ್ಲ. ದೇವರು ವಾಕ್ಯ ಹೇಳೋದು, ಆಕೆ ಹೇಳಲಿಲ್ಲ ಬನ್ನಿ ಹೋಗೋಣ ನಾವು ಅಂತ ಹೇಳಲಿಲ್ಲ. ನೀವು ರೂತಳ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ ವಾಕ್ಯ, ಆ ಮನುಷ್ಯನಿಗೆ ಎಲಿಮೆಲೇಕನೆಂದು, ಅವನ ಹೆಂಡತಿಗೆ ನವೋಮಿ ಎಂದು, 2 ಮಕ್ಕಳಿಗೆ ಮೆಹ್ಲೋನ್ ಕಿಲ್ಯೋನ್ ಎಂದು, ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ, ಅದರ 1ನೇ ವಚನ ಕೊನೆ ಭಾಗ ಹೇಳುತ್ತದೆ, ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಗಂಡನ ತೀರ್ಮಾನ, ಗಂಡನ್ನು ತೆಗೆದುಕೊಂಡ ಒಂದು ತೀರ್ಮಾನ. ಇವತ್ತು ನಾವು ಖಂಡಿತ ಇನ್ನೊಂದು ವಾಕ್ಯ ಇದೆ, ಗಂಡಂದರು ತೆಗೆದುಕೊಳ್ಳುವ ತಪ್ಪು ತೀರ್ಮಾನಗಳು ಎಂಬ ಸಂದೇಶ. ಖಂಡಿತ ಅದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ಮಾತನಾಡು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀನಿ. ಹೌದು, ದೇವರಾತ್ಮನು ಪ್ರೇರೇಪಿಸ್ತಾ ಇದ್ದಾನೆ, ಗಂಡನು ತೆಗೆದುಕೊಳ್ಳುವ ತಪ್ಪು ತೀರ್ಮಾನ ಎಂಬ ಸಂದೇಶ. ಅದು ಖಂಡಿತ ಶೀಘ್ರವಾಗಿ ನಿಮಗೆ ಬರಲಿಕ್ಕಿದೆ. ನಾಳೆನೂ ಬಂದರೆ ಹೇಳೋಕ್ಕಾಗಲ್ಲ, ದೇವರು ಮಾತಾಡಬೇಕಷ್ಟೇ. ಇಲ್ಲಿ ಎಲಿಮೆಲೇಕನು ಮಾಡಿದಂಥ ಒಂದು ಕೃತ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಅದರ ನಿಮಿತ್ತವಾಗಿ ಅವರಿಗೆ ಕಷ್ಟವೂ ಬಂದಿತು, ಶೋಧನೆ ಬಂದಿತು, ಸಮಸ್ಯೆ ಬಂದಿತು, ಜೀವವು ಕೂಡ ಹೋಯಿತು ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೀವಿ. ಆದರೆ ಒಂದು ವಿಷಯ ನಾವು ಗಮನಿಸುವಂಥವರಾಗಿರೋಣ, ದೇವರು ಖಂಡಿತವಾಗಿ ಈ ಒಂದು ಕೆಲವು ವರ್ಷಗಳಾದ ಮೇಲೆ ದೇವರು ಆ ಒಂದು ಯಹೂದದ ಬೆತ್ಲೆಹೇಮಲ್ಲಿ ತನ್ನ ಭಕ್ತರಿಗೆ ಆಹಾರವನ್ನು ಕೊಟ್ಟನೆಂದು ನಹೋಮಿಯು ಕೇಳಿದಾಗ, ಅದರ ಅರ್ಥ ದೇವರು ಕಾರ್ಯಪ್ರವೃತ್ತನಾಗಿದ್ದಾನೆ. ಆತನು ಸೈಲೆಂಟ್ ಆಗಿದ್ದಾನೆ ಅಂತ ಅಂದುಕೊಳ್ಳಬೇಡ್ರಿ. ಸಮಯ ತೆಗೆದುಕೊಳ್ಳುತ್ತಿದ್ದಾನೆಂದರೆ ಆತನು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಲ್ವಾ? ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲವರು ಏನು ಮಾಡ್ತಾರೆ, ಮೊಬೈಲು ನೆಕ್ಸ್ಟು ಜಾನ್ವರಿಗೆ ಒಂದು ಮೊಬೈಲ್ ರಿಲೀಸ್ ಆಗಲಿಕ್ಕೆ ಹೋಗ್ತಾ ಇದೆ, ಏನೋ ಇದು iPhone 17 ಆಯಿತು, 18 ಅಂತ ತಿಳ್ಕೊಳ್ಳೋಣ. ಅದರರ್ಥ 18 ಬರುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇರ್ತಾರೆ. ಆ ಜನವರಿ ಅಷ್ಟರಲ್ಲಿ ಅದನ್ನು ತೆಗೆದುಕೊಂಡು ಬರಬೇಕು, ಬಿಡಬೇಕು ಅಂತ. ದೇವರು ಕೂಡ ಜನವರಿಯಲ್ಲಿ ನಿಮಗೆ ಕೊಡುವುದಕ್ಕೆ ಈಗಲಿಂದಲೇ ದೇವರು ಕಾರ್ಯ ಮಾಡ್ತಾ ಇರ್ತಾರೆ. ದೇವರಿಗೆ ಅಷ್ಟು ಟೈಮ್ ಬೇಕಾ? ಆ ರೀತಿ ಅಂದುಕೊಳ್ಳಬೇಡ್ರಿ. ದೇವರು ಕಾರ್ಯಪ್ರವೃತ್ತನಾಗಿದ್ದಾನೆ. ದೇವರು ವಾಕ್ಯ ಹೇಳುತ್ತದೆ, ನಾವು ಕಾಣದಿದ್ದರೂ ಕೂಡ ದೇವರು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ನಿಮ್ಮ ಕಣ್ಣಿಗೆ ಗೋಚರವಾಗದೇ ಇರಬಹುದು, ಆದರೆ ನೋಡಿ, ನಹೋಮಿಗೆ ಗೊತ್ತಾಗದೆ ಹೋದರೂ ಕೂಡ ಅಲ್ಲಿ ಕೊನೆಗೆ ಆಕೆಗೆ ಎಲ್ಲ ನಷ್ಟವಾದ ಮೇಲೆ ಗೊತ್ತಾಯಿತು, ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವು ನಹೋಮಿಗೆ ಗೊತ್ತಾಯಿತು. ನನ್ನ ಪ್ರಿಯ ದೇವಜನವೇ, ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವು ಸಂದರ್ಭಗಳು, ಕೆಲವು ಕಾಲಗಳು ಬರಗಾಲ ಬರಬಹುದು. ಬರಗಾಲವನ್ನು ಎದುರಿಸಬೇಕು. ಬರಗಾಲ ಬಂದಿದೆ, ಜೀವನ ಬೇಡ, ಅಂತ್ಯ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಳ್ಬೇಡ್ರಿ ಪ್ಲೀಸ್. ಸಾಲ
ನನ್ನನ್ನು ಮುಳುಗಿಸ್ಬಿಟ್ಟಿದೆ, ಇನ್ನು ದಾರಿನೇ ಇಲ್ಲ, ಜೀವನನೇ ಅಂತ್ಯ ಮಾಡಿಬಿಡೋಣ. ಓ, ನನ್ನ ಗಂಡ ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಇನ್ನು ನನ್ನ ಗಂಡ ಅನೈತಿಕತೆ ಮಾಡ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡಿಕೊಂಡಿದ್ದಾಳೆ, ಇದರಿಂದ ನಾನು ಬದುಕಲೇಬಾರ್ದು ಅಂತ ತೀರ್ಮಾನ. ಯಾಕೆ? ಅದು ಎಂಡಲ್ಲ, ಆ ಗಂಡ, ಆ ಹೆಂಡತಿ, ಆ ಬಿಸ್ನೆಸ್ಸು, ಆ ಅನಾರೋಗ್ಯ ಅಲ್ಲ ನಿಮ್ಮ ಜೀವನವನ್ನು ಮುಕ್ತಾಯ ಮಾಡಬೇಕಾಗಿರುವಂಥದ್ದು. ಅವೆಲ್ಲ ಜೀವಿತದಲ್ಲಿ ಭಾಗಗಳಷ್ಟೇ. ಯಾರೂ ಯಾವುದೂ ನಿಮ್ಮನ್ನು ಕುಗ್ಗಿಸಬಾರದು. ಬದಲಾಗಿ ದೇವರು ನಿಮ್ಮ ಜೀವವನ್ನು ಪೂರ್ಣಾಯಸ್ಸಿನಿಂದ ತೆಗೆಯುವ ತನಕ ನೀವು ನಾನು ನಮ್ಮ ಸ್ವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ಅರ್ಥ ಆಗ್ತಾ ಇದೆಯಾ? ನಮ್ಮ ಸ್ವಂತ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳಬಾರದು. ಇಲ್ಲಿ ದೇವರು ಕಾರ್ಯಪ್ರವೃತ್ತನಾಗಿರುತ್ತಾನೆ. ನಿನಗೋಸ್ಕರ ಒಳ್ಳೆಯ ದಿನಗಳನ್ನು, ಒಳ್ಳೆಯ ಕಾಲಗಳನ್ನು, ಒಳ್ಳೆಯ ಪರಿಸ್ಥಿತಿಗಳನ್ನು ಆತನು ಏರ್ಪಡಿಸುವುದಕ್ಕೆ ಆತನು ಸಿದ್ಧವಾಗಿದ್ದಾನೆಂಬುದನ್ನು ಮರೆತು ಹೋಗಬೇಡಿ ದೇವಜನವೇ. ಮೂರನೇದಾಗಿ ನಾನು ನೋಡಿದ್ರೆ, ದುಃಖವು ಕಹಿತನಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು. ಕೆಲವು ಸಾರಿ ದುಃಖ ಬರುತ್ತೆ, ವೇದನೆ ಬರುತ್ತೆ, ಸೋಲು, ಮರಣ ಕೂಡ ಬರುತ್ತೆ. ಆದರೆ ಅದು ಸಂಭವಿಸಿತು ಎಂದು ನಾವು ಅದೇನು ಹೇಳ್ತಾರಲ್ಲ, ಸತ್ತವ್ರ ಜೊತೆಗೆ ನಾವು ಸಾಯೋಕ್ಕಾಗಲ್ವಲ್ಲ, ಬಿಟ್ಟು ಹೋದವ್ರ ಜೊತೆಯಲ್ಲಿ ನಾವು ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಮೋಸ ಮಾಡಿದರು ಅಂತ ನಾವು ಮೋಸ ಮಾಡೋಕ್ಕಾಗಲ್ವಲ್ಲ, ಅವರೇನೋ ನಮಗೆ ಮಾಡಿದರು ಅಂತ ನಾವು ಅದನ್ನು ಮಾಡೋಕ್ಕಾಗಲ್ವಲ್ಲ. ನಮ್ಮ ದುಃಖವು ಕಹಿತನಕ್ಕೆ ಕಾರಣವಾಗದಂತೆ ಎಚ್ಚರ ವಹಿಸಬೇಕು. ಈಗ ಗಂಡ ಮಕ್ಕಳನ್ನು ಕಳ್ಕೊಂಡ ಈಕೆ, ಅಯ್ಯೋ ಏನಪ್ಪ ನನ್ನ ಜೀವನ. ರೂತಳ ಗ್ರಂಥ 1ನೇ ಅಧ್ಯಾಯ 19-20 ಹಾಗೆಯೇ ಪ್ರಯಾಣ ಮಾಡಿಕೊಂಡು ಅವರಿಬ್ಬರು ಬೆತ್ಲೆಹೇಮಿಗೆ ಬಂದು ಊರೊಳಕ್ಕೆ ಹೋದಾಗ ಅಲ್ಲೆಲ್ಲ ಗದ್ದಲವಾಯಿತು. ಸ್ತ್ರೀಯರು, ಈಕೆಯು ನಹೋಮಿಯಲ್ಲವೋ ಎಂದು ಮಾತನಾಡತೊಡಗಲು ಆಕೆಯು ಅವರಿಗೆ, ನನ್ನನ್ನು ನಹೋಮಿ ಎಂದು ಕರೆಯಬೇಡ್ರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದದರಿಂದ ಮಾರಾ ಎಂದು ಕರೆಯಿರಿ. ಮಾರಾ ಎಂದರೆ ಕಹಿ. ಯಾರು ಆಕೆಯನ್ನು ಕಹಿ ಮಾಡಿದ್ದು? ಯಾರು ಕಹಿ ಮಾಡಿದ್ರು? ಏನಂತ ಹೇಳ್ತಾ ಇದ್ದಾಳೆ? ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. ದೇವರೆಲ್ಲಾದರೂ ನೀನು ದೇಶ ಬಿಟ್ಟು ಹೋಗು ಅಂತ ಹೇಳಿದ್ರ? ಗಂಡನು ಮಾಡಿದ ಕೆಲಸ ನಿಜ, ಅವರೇ ತೆಗೆದುಕೊಂಡ ತೀರ್ಮಾನ, ಆಗಿರುವ ನಷ್ಟಕ್ಕೆ ಮಾತ್ರ ಸರ್ವಶಕ್ತನು ನನ್ನನ್ನು ದುಃಖಪಡಿಸಿದ್ದಾನೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಆಕೆ ಉದ್ದೇಶ ಅನುಮತಿಸಿದ್ದಾನೆ. ದೇವಜನ, ಇವತ್ತು ನೀವು ಅಳಕ್ಕೆ ಕೂತ್ಕೊಳ್ರಿ, ಅದನ್ನು ನೆನೆಸ್ಕೊಳ್ರಿ, ಯಾವುದನ್ನಾದರೂ ನಿಮಗೆ ದುಃಖ ತಡೆಯೋಕ್ಕೆ ಆಗಲ್ಲ, ನಿಮಗಾಗಿರೋ ನೋವನ್ನು ಸಹಿಸೋಕ್ಕೆ ಆಗಲ್ಲ. ಆ ವ್ಯಕ್ತಿಗಳು ಮಾಡಿದ್ದು ನಿಮಗೆ ನೋವಾಗಿದ್ದು, ನಿಮಗೆ ವಂಚನೆ ಆಗಿದ್ದು, ನಿಮ್ಮನ್ನು ಉಪಯೋಗಿಸಿಕೊಂಡಿದ್ದು, ನಿಮ್ಮ ಕುರಿತಾಗಿ ಹಿಂದ್ಗಡೆ ಅವರು ತಪ್ಪಾಗಿ ಮಾತಾಡಿಕೊಂಡಿದ್ದು, ಇದೆಲ್ಲವನ್ನು ನೆನೆಸ್ಕೊಳ್ಳುವಾಗ ನನಗೆ ಆಶ್ಚರ್ಯ ಆಗುತ್ತೆ. ನನ್ನ ಜೊತೆಯಲ್ಲಿ ಈಗ ಕೆಲವರು ಸಭೆಗೆ ಬರುವಂಥವರು ನನ್ನ ಹಿಂದ್ಗಡೆ ಮಾತಾಡಿಕೊಳ್ಳುವಾಗ ನನಗನ್ನಿಸುತ್ತೆ, ಮಾತಾಡಿಕೊಳ್ಳಿ ಬಿಡಿ, ಹೇಳ್ಕೊಳ್ಳಿ ಬಿಡಿ, ನೋ ಪ್ರಾಬ್ಲಮ್. ನನ್ನ ಸ್ವಂತ ಕುಟುಂಬಸ್ಥರು ನನ್ನ ಕುರಿತಾಗಿ ತಪ್ಪಾಗಿ ಅಸೂಯೆ ಪಡುವಂಥವರಿದ್ದಾರೆ. ಸಭೆಯವರು, ಸುತ್ತಲಿನವರು, ಸ್ನೇಹಿತರು ಇಲ್ಲವಾ? ನಿಮಗೆ ಖಂಡಿತ ಇದ್ದಾರೆ. ನೀವು ಯಾವುದಾದ್ರೂ ಒಂದು ನೀವು ಉನ್ನತಿಗೆ ಬರುವಾಗ, ನೀವು ಹೇಳಿಕೊಳ್ಳುವಾಗ ಅವರ ಮುಖಗಳನ್ನು ನೋಡಬೇಕು. ಅವರು ನಿಮ್ಮನ್ನು ದ್ವೇಷಿಸಿ ದುಃಖಪಡಿಸ್ತಾರೆ. ಈಗ ನಾನು ಹೇಳೋದೇನೆಂದರೆ, ಅದೆಲ್ಲ ನೀವು ನೆನೆಸ್ಕೊಳ್ತಾ ಹೋದರೆ, ಒಂದೊಂದು ನಿಮ್ಮ ಜೀವಿತದಲ್ಲಿ ನೆನೆಸ್ಕೊಳ್ತಾ ಹೋದರೆ ಎಷ್ಟು ದುಃಖ ಆಗುತ್ತಲ್ವ. ಹಳೆಯದನ್ನು ನೆನೆಸ್ಕೊಂಡ್ರೆ ನಿಮಗೆ ದುಃಖ ತಡೆಯೋಕ್ಕಾಗಲ್ಲ, ಕಣ್ಣೀರು ಬರ್ತದೆ, ಹೌದಲ್ವ? ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತದೆ, ದುಃಖವನ್ನು ಕಹಿಯಾಗುವುದಕ್ಕೆ ಅವಕಾಶ ಕೊಡಬಾರದು. ದುಃಖವು ಕಹಿತನಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು. ಅದನ್ನು ಮರೆತು ಬಿಟ್ಟು, ಅವರನ್ನು ಬಿಟ್ಟು ಅವರು ನಮ್ಮ ಜೊತೆಯಲ್ಲಿ ಕೊಡೋವರೆಗೂ ಚೆನ್ನಾಗಿ ನಮ್ಮನ್ನು ಹೊಗಳ್ತಾರೆ, ನಿಲ್ಲಿಸಿದರೆ ನಮ್ಮನ್ನು ತೆಗಳ್ತಾರೆ. ದೇವಜನವೇ, ಅಂಥ ಕಾರ್ಯಗಳಿರುವಾಗ ನೀವು ನಾನು ಕರ್ತನ ಪ್ರಿಯ ಮಕ್ಕಳಾಗಿ ನಮ್ಮಲ್ಲಿ ಕಹಿತನ ಬರಬಾರ್ದು. ಅಸಿಡಿಟಿ ಬಂತು ಅಂತ ತಿಳ್ಕೊಳ್ಳಿ ಅಲ್ಲ,
ಎದೆ ಉರಿ ಬಂತು ಅಂತ, ಊಟದಲ್ಲಿ ಏನಾದರೂ ಸ್ವಲ್ಪ ಮಸಾಲ ಎಣ್ಣೆಗಳು ಸ್ವಲ್ಪ ಖಾರ ಪದಾರ್ಥಗಳು ತಿಂದುಬಿಟ್ರೆ ಉರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಉರಿ ಸ್ಟಾರ್ಟ್ ಆಗುತ್ತೆ. ಹಾಗೇ ನಮ್ಮ ಜೀವಿತದಲ್ಲಿ ಏನಾದರೂ ನೆನೆಸ್ಕೊಂಡ್ರೆ ನಮಗೆ ದುಃಖ, ಕಣ್ಣೀರು, ವೇದನೆ ಬರುತ್ತದೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ನೆನೆಸಿಕೊಳ್ಳಬೇಡ, ಅದನ್ನು ನೆನೆಸಿಕೊಳ್ಳಬೇಡ. ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತದೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ನೋಡಿಕೊಳ್ಳಿರಿ. ವಿಷವುಳ್ಳ ಬೇರು ಬಂದ್ಬಿಡುತ್ತೆ ನೋಡಿ. ಸಭೆ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಒಂದು ವಿಷವುಳ್ಳ ಬೇರು ಬಂದ್ಬಿಡುತ್ತೆ. ನಾವು ಏನಾದರೂ ಒಂದು ಸಾಂಬಾರು ಏನಾದರೂ ಮಾಡುವಾಗ ಯಾವುದಾದ್ರೂ ಒಂದು ಕಹಿಯಾದ ಪದಾರ್ಥ ಅದರಲ್ಲಿ ಹಾಕ್ಬಿಟ್ರೆ ಸಾಂಬಾರೆಲ್ಲ ಕೆಟ್ಟು ಹೋಗುತ್ತೆ. ಚೆನ್ನಾಗಿರುವ ಸ್ಥಳದಲ್ಲಿ ಎಲ್ಲ ಹಣ್ಣು ಹಂಪುಗಳ ಮಧ್ಯದಲ್ಲಿ ಕೊಳೆತ ಒಂದು ಹಣ್ಣಿಟ್ಟರೆ ಹೇಗೆ ಬೇರೆ ಹಣ್ಣುಗಳನ್ನು ಕೂಡ ಅದು ಕೊಳೆಯುವಂತೆ ಮಾಡಿಬಿಡುತ್ತದೋ, ಅದೇ ರೀತಿ ವಿಷವುಳ್ಳ ಬೇರು ನಮ್ಮಲ್ಲಿ ಬಂತು ಅಂದರೆ, ಅಯ್ಯೋ ಈ ನಹೋಮಿ ಹೇಳಿದ ಹಾಗೆ, ಅಯ್ಯೋ ನನ್ನ ಜೀವನ ಏನೋ ಆನಂದಕರ ಸಂತೋಷಕರ ಅಲ್ಲ, ಮಾರಾ ಅಂದರೆ ಕಹಿ ಜೀವಿತನಪ್ಪ ಅಂತ ಹೇಳ್ತಾರೆ. ಆದರೆ ನನಗೆ ನಹೋಮಿಯಲ್ಲಿ ಇಷ್ಟವಾದಂಥ ಗುಣಗಳು ಯಾವೆಂದರೆ, ದೂರ ದೇಶಕ್ಕೂ ಹೋದರೂ ಕೂಡ ದೇವರನ್ನು ಬಿಟ್ಟಿಲ್ಲ. ಗಂಡನನ್ನು ಮಕ್ಕಳನ್ನು ಕಳ್ಕೊಂಡ್ರೂ ದೇವರನ್ನು ದೂಷಿಸಲಿಲ್ಲ. ಇನ್ನೂ ಆಕೆಯ ನಂಬಿಕೆಯನ್ನು ಸೊಸೆಯಂದರಿಗೆ ಬೋಧಿಸಿದಳು. ಅತ್ತೆ ಥರ ಅಲ್ಲ, ತಾಯಿ ಥರ ಇದ್ದಳು. ನಿಮ್ಮ ಸುಖ ನೋಡ್ಕೊಳ್ರಿ ಅಮ್ಮ, ನನ್ನ ಕತೆ ಬಿಟ್ಬಿಡ್ರಿ ಅಮ್ಮ, ನಾನು ಮುದುಕಳು, ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ, ನನ್ನ ಜೀವನ ಮುಗೀತಮ್ಮ ಅನ್ನುವಂಥ ಪಾಠಗಳನ್ನು ನಾವು ಕಲಿಯುವಂಥವರಾಗಿದ್ದೇವೆ. ನನ್ನ ಪ್ರಿಯ ದೇವಜನವೇ, ನಿಜ ಅಲ್ವಾ? ಆದರೂ ಈಕೆ ಸರ್ವಶಕ್ತನಾದ ದೇವರು ನನ್ನ ಪ್ರಾಂತ್ಯದಲ್ಲಿ ಮತ್ತೆ ಊಟ ಕೊಟ್ಟಿದ್ದಾನೆ, ಸುಭಿಕ್ಷತೆ ಕೊಟ್ಟಿದ್ದಾನೆ ಅಂತ ಹೇಳಿದಾಗ, ಓ ದೇವರೇ, ನನ್ನ ದೇಶಕ್ಕೆ ನಾನು ಹಿಂತಿರುಗಿ ಹೋಗಬೇಕಪ್ಪ, ನನ್ನ ಊರಿಗೆ ನಾನು ಹೋಗಬೇಕು ಅಂತ ಆಸೆ ಪಟ್ಟಳು. ಇವತ್ತು ದೇವಜನವೇ, ನಮ್ಮೆಲ್ಲರಿಗೂ ನಮ್ಮ ಸ್ವಸ್ಥಳ, ಸ್ವಂತ ಊರು, ಹುಟ್ಟಿದ ಮನೆ, ತವರು ಮನೆ ತುಂಬ ಇಷ್ಟ ಅಲ್ವಾ? ನಿಮ್ಮಲ್ಲಿ ತುಂಬ ಇಷ್ಟ ತವರು ಮನೆ ಅಂದರೆ. ಎಲ್ಲೋ ಒಂದು ಕಡೆ, ಬಟ್ ತವರು ಮನೆ ಕೂಡ ಅಪ್ಪ ಅಮ್ಮ ಇರೋ ತನಕನೇ. ಆಮೇಲೆ ಅಣ್ಣ ಅತ್ತಿಗೆಗರು ಬಂದರು, ನಾದ್ನಿಯರು ಬಂದರು, ಅವರೆಲ್ಲ ಬಂದಾಗ ನಮಗೆ ತವರು ಮನೆ ಮರ್ತು ಬಿಡಬೇಕು ಅಂತ ಹೇಳ್ದಂಗೆ ಅಪ್ಪ ಅಮ್ಮ ಇರೋವರೆಗೂ ಅದು ತವರು ಮನೆ, ಆಮೇಲೆ ಅದು ತವರು ಮನೆ ಅಲ್ಲ ಬಿಡಿ. ಆದರೆ ನಾನು ಹೇಳೋದೇನೆಂದರೆ, ನಹೋಮಿ, ಓ ನನ್ನ ಊರಿಗೆ ನಾನು ಹೋಗಬೇಕು, ಅಲ್ಲಿ ಹೋಗಬೇಕು. ದೇವಜನವೇ, ಕಹಿತನ ನಿಮ್ಮ ಹೃದಯವನ್ನು ಬಾಧೆಪಡಿಸದಿರಲಿ, ನಿಮ್ಮ ಆನಂದವನ್ನು ಹಾಳು ಮಾಡದೇ ಇರಲಿ. ನಹೋಮಿಯ ಜೀವಿತದಲ್ಲಿ ಈ ಕಹಿ ಆಕೆಗೆ ಬಹಳ ಬೇಸರ ತರಿಸು. ಸರ್ವಶಕ್ತನಾದ ಆಕೆ ಹೇಳಿದ ಮಾತು, ಸರ್ವಶಕ್ತನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. ಯಾಕೆ ಆ ರೀತಿಯಾಗಿ ನಾವು ಹೇಳೋದು ಅಲ್ಲ. ನಾವು ನೋಡುವಾಗ ನಮ್ಮ ಜೀವಿತ ಇನ್ನೊಬ್ಬರ ಮೇಲೆ, ಪರರ ಮೇಲೆ ನಾವು ಖಂಡಿತವಾಗಿ ಪ್ರಭಾವ ಬೀರುವಂಥವರು ಆಗಿರಬೇಕು. ನಿಜವಾಗಿ ಇನ್ನೂ ಒಂದು 3-4 ಪಾಠಗಳಿದ್ದಾವೆ. ಈಗ ನಾನು ಹೇಳಿರೋದು ಆ್ಯಕ್ಚುಲಿ ನಿಮಗೆ 3 ವಿಷಯಗಳಷ್ಟೇ. ಇನ್ನೂ ಇದರ ಕಂಟಿನ್ಯೂಟಿ ನಾನು ಹೇಳ್ತೇನೆ, ತುಂಬ ಆಲೋಚನೆಗಳಿರ್ತಾ ಇದೆ, ಆದರೆ ಈ ಕಂಟಿನ್ಯೂಟಿ ಮಾಡ್ತೇನೆ. ನಾಳೆ ಮೆಸೇಜನ್ನು ನೋಡ್ತಾನೆ, ನಾವು ಪ್ರಾರ್ಥನೆ ಮಾಡೋಣ. ಬೇಗ ಟೈಮ್ ಆಯಿತು. ಸೊ ದೇವರಲ್ಲಿ ಒಪ್ಪಿಸಿಕೊಳ್ಳೋಣ. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಕ್ರೈಸ್ತ ಕುಟುಂಬ, ಪ್ರಾರ್ಥನಾ ನಿರತ ಕುಟುಂಬ, ವಾಕ್ಯ ಓದುವ ಕುಟುಂಬ, ದೇವರನ್ನು ನಂಬಿದ ಕುಟುಂಬ, ನಿಮ್ಮ ಕುಟುಂಬಗಳಿಗೂ ಕೂಡ ಕಷ್ಟಗಳನ್ನು ದೇವರು ಅನುಮತಿಸಿರುತ್ತಾನೆ. ನೀವೆಲ್ಲೇ ಹೋದರೂ ದೇವರನ್ನ ಮರೆಯಬಾರದು, ಕರ್ತನನ್ನು ತೊರೆಯಬಾರದು. ನಿಮ್ಮ ದೇವರು ಹಿಂಬದಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅನ್ನೋದು ಮರೆತು ಹೋಗ್ಬೇಡ್ರಿ. ನಂತರ ಇನ್ನೊಂದು ಕಾರ್ಯ, ನಿಮ್ಮ ಆ ಕಹಿ ಬೇರು, ವಿಷವುಳ್ಳ ಬೇರು ನಿಮ್ಮ ಮನಸ್ಸು ಕೆಡಿಸದಿರಲಿ, ನಿಮ್ಮ ಜೀವಿತ ಕೆಡಿಸದಿರಲಿ, ನಿಮ್ಮ ಕುಟುಂಬ ಕೆಡಿಸದಿರಲಿ. ಯಾರು ಒಂದು ವೇಳೆ ದೇವರೇ ಅಪ್ಪ, ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ಭಯದ ಬೇರಾಗಲಿ, ವಿಷದ ಬೇರಾಗಲಿ, ನೋವಿನ ಬೇರಾಗಲಿ, ನಷ್ಟದ ಬೇರಾಗಲಿ, ಅಸೂಯೆಯ ಬೇರಾಗಲಿ, ಅಪ್ಪ ಯಾವುದು ನನ್ನನ್ನು ದೇವರು ಇದ್ದು ನನ್ನನ್ನು ಕೆಡಿಸದಿರಲಿ ಎಂದು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ?
ನಿಮ್ಮ ಜೀವಿತದಲ್ಲಿ ಮಾರವಾಗಿರುವಂಥ ನಿಮ್ಮ ಜೀವಿತವನ್ನು ದೇವರು ಸಿಹಿಯಾಗಿ ಮಾರಲಿಕ್ಕೆ ಶಕ್ತನಾದ ದೇವರು. ಒಂದು ಮಾತ್ರ ನಾನು ಹೇಳುತ್ತೇನೆ, ನಹೋಮಿಯ ಜೀವಿತ ಆರಂಭ ಮುಕ್ತಾಯದ ತನಕ ಕಹಿಯಾಗಿತ್ತು. ಆದರೆ ದೇವರು ಕೊನೆಯಲ್ಲಿ ಆಕೆಯನ್ನು ಸಿಹಿಯಾಗಿ ಮಾರ್ಪಡಿಸಿದನು. ಇವತ್ತು ನಿಮ್ಮ ಜೀವಿತಗಳಲ್ಲಿ ನಹೋಮಿಯಂತೆ ಯಾರೋ ನಿಮ್ಮ ಗಂಡ ತೆಗೆದುಕೊಂಡ ತೀರ್ಮಾನ, ನಿಮ್ಮ ಮನೆಯವರು ತೆಗೆದುಕೊಂಡ ತೀರ್ಮಾನ, ದೇಶ ಬಿಡಬೇಕಾಯಿತು, ಊರು ಬಿಡಬೇಕಾಯಿತು, ಮನೆ ಬಿಡಬೇಕಾಯಿತು, ನಷ್ಟವಾಯಿತು, ನೋವಾಯಿತು, ಸೋಲಾಯಿತು, ಸಮಸ್ಯೆ ಆಯಿತು, ಅನಾರೋಗ್ಯ ಆಯಿತು, ಮರಣವೂ ಕೂಡ ಸಂಭವಿಸಿಬಿಡ್ತು ಬಿಕಾಸ್ ಅವರು ತೆಗೆದುಕೊಂಡ ತೀರ್ಮಾನ. ಆದರೆ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ಕರ್ತನು ನಿಮ್ಮ ಕಹಿ ಜೀವಿತವನ್ನು ಸಿಹಿಯಾಗಿ ಮಾಡಬಲ್ಲನು. ಸ್ತೋತ್ರ ದೇವರೇ. ಹೌದು ಕರ್ತನೇ, ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮೇಲೆ ಖಂಡಿತ ಈ ರೀತಿ ಕಾರ್ಯಗಳು ನಡೆಯಬಹುದು. ಆರಂಭವನ್ನು ನೋಡುವುದಲ್ಲಪ್ಪ, ಅಂತ್ಯವನ್ನು ನಾವು ನೋಡಬೇಕಪ್ಪ. ನಿನ್ನ ಚಿತ್ತವಾದರೆ ನಾಳೆ ಕೂಡ ಈ ವಾಕ್ಯವನ್ನು ಮುಂದುವರಿಸಿ ನಾವು ಈ ವಾಕ್ಯವನ್ನು ಬೋಧಿಸುವಾಗ ನೀವು ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ನಿನಗೆ ವಂದನೆ, ಸ್ತೋತ್ರ. ನೀನು ಮಾತನಾಡುವ ದೇವರು. ಕರ್ತನೇ ಸ್ತೋತ್ರ. ಹಾಲೆಲೂಯ. ಯಾರೆಲ್ಲ ಬಂದು ಹೌದು ಸ್ವಾಮಿ, ನನ್ನ ಮನೆಯವರು ತೆಗೆದುಕೊಂಡ ತೀರ್ಮಾನದ ನಿಮಿತ್ತ, ನನ್ನ ಕುಟುಂಬವು ಮಾಡಿದ ಕೆಲಸದ ನಿಮಿತ್ತ ನಾನು ನಷ್ಟ ಹೊಂದ್ಬಿಟ್ಟಿದ್ದೇನೆ. ಬಿಸ್ನೆಸ್ಸಲ್ಲಿ, ದುಡ್ಡಿನಲ್ಲಿ, ಆರೋಗ್ಯದಲ್ಲಿ, ಕುಟುಂಬದಲ್ಲಿ ಎಷ್ಟೋ ಕಹಿ ಬೇರುಗಳು ನನ್ನ ಕುಟುಂಬದಲ್ಲಿ ಬಂದುಬಿಟ್ಟಿದ್ದಾವೆ. ನನ್ನನ್ನು ಕನಿಕರಿಸಯ್ಯ ಎಂದು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಕನಿಕರಲೆ. ಯಾವ ವಿಷವುಳ್ಳ ಬೇರು, ಯಾವ ಕಹಿತನವು, ಯಾವ ದೇವರ ಕರ್ತನ ಕೆಟ್ಟತನವು, ಮರಣವು, ದೇವರ ರೋಗವು, ಸಮಸ್ಯೆ ಇವರ ಮೇಲೆ ಆಕ್ರಮಣ ಮಾಡದಂತೆ ನಿನ್ನ ಬೆಂಕಿ ಬೇಲಿಯನ್ನು ಹಾಕಿ ನೀನು ಕೃಪೆಯಿಂದ ತುಂಬಿಸಬೇಕಾಗಿ ನಮ್ಮ ಮೊರೆಯನ್ನು ಕೇಳಿದ ಕರ್ತರೇ ನಿನಗೆ ಸ್ತೋತ್ರ. ಈ ವಾಕ್ಯದ ಶಕ್ತಿ, ವಾಕ್ಯದ ಬಿಡುಗಡೆ, ವಾಕ್ಯದ ಎಲ್ಲ ಆಶೀರ್ವಾದಗಳು ಇವರ ಮೇಲೆ ಲಭಿಸಲಿ ಕರ್ತನೆ. ಹೇಗೆ ಜೀವಿತವು ಖಂಡಿತವಾಗಿ ಮಧುರವಾಯಿತು, ಅದೇ ರೀತಿಯಲ್ಲಿ ಹಾಲೆಲೂಯ ನಮ್ಮ ಜೀವಿತಗಳನ್ನು ಕೂಡ ನೀನು ಮಧುರವಾಗಿ ಮಾರ್ಪಡಿಸಿ ಸಿಹಿ ದೇವರ ಜೀವನವನ್ನು, ಕುಟುಂಬವನ್ನು, ನಮ್ಮ ಜೀವಿತಗಳನ್ನು ಆಶೀರ್ವದಿಸಬೇಕಾಗಿ ನಮಗಾಗಿ ಪ್ರಾಣ ಕೊಟ್ಟಾತನು, ನಮಗೆ ಒದಗಿಸುವಾತನು, ನಮ್ಮನ್ನು ಪ್ರೀತಿಸುವಾತನು, ನಮ್ಮನ್ನು ಕಹಿಯಿಂದ ಸಿಹಿಯಾಗಿ ಮಧುರವಾಗಿ ಮಾರ್ಪಡಿಸುವಾತನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ನಿಮ್ಮ ಜೀವಿತ ಈ ವಾಕ್ಯದಂತಾಗಲಿ. ಕರ್ತನ ಚಿತ್ತವಾದರೆ ನಾಳೆ ಸಂದೇಶದಲ್ಲಿ ಮತ್ತೆ ನಿಮ್ಮನ್ನು ಸಂಧಿಸ್ತೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಶಲೋಮ್. ದೇವರ ಸಮಾಧಾನ ನಿಮ್ಮೊಟ್ಟಿಗಿರಲಿ. ಪ್ರೈಸ್ ದ ಲಾರ್ಡ್. ಆಮೇನ್.